ಬಸವಣ್ಣನವರು ಶ 1132ರಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಇವರ ಮಗನಾಗಿ ಬಾಗೇವಾಡಿಯಲ್ಲಿ ಜನಿಸಿದರು. ಜಾತವೇದಮುನಿ ಬಸವಣ್ಣನವರ ಗುರುಗಳಾಗಿದ್ದರು. ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಬಸವಣ್ಣನವರ ಪತ್ನಿಯರಾಗಿದ್ದರು. ಹಾಗೂ ಬಸವಣ್ಣನವರು ಕಲಚೂರಿ ಬಿಜ್ಜಳ ಅರಸನ ಪ್ರಧಾನಮಂತ್ರಿ ಆಗಿದ್ದರು. ಕೂಡಲಸಂಗಮ ದೇವ ಇವರ ಅಂಕಿತನಾಮ. ಸಾಮಾಜಿಕ ಸುಧಾರಣೆಗಳು, ಜಾತಿಪದ್ಧತಿ ಮತ್ತು ಬಹುದೇವತಾಧನೆ ಖಂಡಿಸಿದರು. ಮೂರ್ತಿ ಪೂಜೆ ಮತ್ತು ಮೂಢನಂಬಿಕೆ ಖಂಡಿಸಿದರು. ಅಸ್ಪೃಶ್ಯತೆ ಖಂಡಿಸಿ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಿಸಿದರು. ಬ್ರಾಹ್ಮಣ ಮಧುವಯ್ಯನ ಮಗಳಿಗೂ ಮತ್ತು ಮಾದರ ಹರಳಯ್ಯನ ಮಗನಿಗೂ ವಿವಾಹ ಮಾಡಿದನು. ಪ್ರಾಣಿ ಬಲಿ ತಡೆದು ದಯವೇ ಧರ್ಮದ ಮೂಲವಯ್ಯ ಎಂದು ಸಾರಿದರು. ಸಂಪ್ರದಾಯಸ್ಥರು ಇವರ ಸಾಮಾಜಿಕ ಸುಧಾರಣೆಯನ್ನು ಖಂಡಿಸಿದರು. ಕೋಪಗೊಂಡ ಬಿಜ್ಜಳನು ಬ್ರಾಹ್ಮಣ ಮಧುವಯ್ಯ ಮತ್ತು ಹರಿಜನ ಹರಳಯ್ಯನಿಗೆ ಮರಣದಂಡನೆ ನೀಡಿದನು. ನವ ದಂಪತಿಗಳ ಕಣ್ಣು ಕೀಳಿಸಿದನು. ಜನರು ಕಲ್ಯಾಣದಲ್ಲಿ ಕ್ರಾಂತಿ ಆರಂಭಿಸಿದರು. ಈ ದಂಗೆಯಲ್ಲಿ ಬಿಜ್ಜಳ ಕೊಲೆಯಾದನು. ನಂತರ ಬಸವಣ್ಣನವರು ಕೂಡಲಸಂಗಮಕ್ಕೆ ಬಂದು ಶ 1168ರಲ್ಲಿ ಲಿಂಗೈಕ್ಯರಾದರು. ಧಾರ್ಮಿಕ ಸುಧಾರಣೆಗಳು, ಶಕ್ತಿ ವಿಶಿಷ್ಟಾದ್ವತ ಸಿದ್ಧಾಂತ ಬೋಧಿಸಿದರು. ಜಾತಿ ಅಥವಾ ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಲಿಂಗ ಧರಿಸಲು ಅವಕಾಶ ನೀಡಿದರು. ಅಂಗಲಿಂಗದಲ್ಲಿ ಐಕ್ಯವಾಗುವುದೇ ಮೋಕ್ಷ ಎಂದು ಬೋಧಿಸಿದರು. ಲಿಂಗ ದೀಕ್ಷೆಯ ಸಮಯದಲ್ಲಿ ಅಷ್ಟಾವರಣ ತತ್ವಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು. ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ಕಾಯಕವೇ ಕೈಲಾಸ ಎಂದು ಸಾರಿದರು. ದಾಸೋಹಕ್ಕೆ ಪ್ರೋತ್ಸಾಹ ನೀಡಿದರು. ಬಹಿರಂಗ ಶುದ್ಧಿಗಿಂತ ಅಂತರಂಗದ ಶುದ್ಧಿಗೆ ಆದ್ಯತೆ ನೀಡಿದರು. ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ಸಾರಿದರು. ಬಸವಣ್ಣನವರು ತಮ್ಮ ತತ್ವ ಪ್ರಚಾರಕ್ಕಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಇಲ್ಲಿಯ ಧರ್ಮಗೋಷ್ಠಿಯ ಅಧ್ಯಕ್ಷ ಬಸವಣ್ಣನವರು ಕೇವಲ ಧಾರ್ಮಿಕ ನಾಯಕರಾಗಿಯೇ ಅಲ್ಲ, ತತ್ವಜ್ಞನಾಗಿ ಮತ್ತು ನೈತಿಕ ಶಕ್ತಿಯ ಪ್ರೇರಕ ವ್ಯಕ್ತಿಯಾಗಿ ಚರಿತ್ರೆಯಲ್ಲಿ ಅಚ್ಚಳಿಯದ ಹೆಜ್ಜೆ ಹೊತ್ತಿದ್ದಾರೆ. ಅವರ ಸಂದೇಶಗಳು ಇಂದು ಕೂಡ ನಮ್ಮ ಸಮಾಜದ ಬೆಳವಣಿಗೆಗೆ ಮಾರ್ಗದರ್ಶಕವಾಗಿದೆ.